ಹುಡುಗಿಯನು ನೋಡುತ್ತಾ ವೃದ್ಧನ ನಡಿಗೆಯ ರೂಪವನು ನಾರದರು ಬಂದು ಹೇಳಿದಂಥ ಮಾತು ವಲ್ಲಿಯು ಬೇಡನ ಮನೆಯಲ್ಲಿ ಇದ್ದಾಳೆ ಎನ್ನುವ ಹಾಗೆ. ಹಾಗಿದ್ದರೆ ಖಂಡಿತವಾಗಿಯೂ ಕಾನನವನ್ನೇ ಸೇರಬೇಕು. ಕಾನನವನ್ನೇ ಬಂದು ಸೇರಿದವನಿದ್ದೇನೆ. ವಲ್ಲಿಯು ಎಲ್ಲಿ ಇದ್ದಾಳೆ ಎನ್ನುವ ಹಾಗೆ ಹುಡುಕಿ ನೋಡಿದರೆ ಓಹೋ, ಅಲ್ಲಿ ಬೇಡರಿಗೆ ಊಟವನ್ನು ಬಡಿಸುವಂಥ ಓರ್ವ ಕನ್ಯೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಇವಳೇ ವಲ್ಲಿ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಹಾಗಿದ್ದರೆ ಇವಳ ಮನದ ಇಂಗಿತವನ್ನು ತಿಳಿಯಬೇಕು ಎನ್ನುವುದಾದರೆ ನಾನಾಗಿ ಹೋಗುವುದಲ್ಲ, ಓರ್ವ ವೃದ್ಧ ಬ್ರಾಹ್ಮಣನ ವೇಷವನ್ನು ಧರಿಸಿ ಆ ಕಡೆಗೆ ಹೋಗುತ್ತೇನೆ. ವೃದ್ಧ ನಡಿಗೆಯೋ ಉಸ್ಯಪ್ಪ ಯಮ್ಮ ಅಯ್ಯಯ್ಯೋ ಅಯ್ಯಯ್ಯೋ ಮಗಳೇ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಮಗಳೇ 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 ಅಯ್ಯಯ್ಯೋ ಮಗಳೇ ತಾಯಿ ಹಸಿವೆಯಿಂದಲೇ ಎನ್ನ ಹೊಟ್ಟೆ ಬೆಸುಗೆಯು ಬೆನ್ನಿಗಂಟಿಗುವುದು ಹಸಿವೆಯು ಬೆನ್ನೊಟ್ಟೆ ಎನ್ನ ಹೊಟ್ಟೆ ಬೆನ್ನಿಗಂಟಿಗುವುದು ಉಸ್ಯಪ್ಪ ಉಸ್ಯಪ್ಪ ಅಯ್ಯಯ್ಯೋ ಮಗಳೇ ಹಸಿವೆಯಿಂದ ಎನ್ನ ಹೊಟ್ಟೆ ಬೆನ್ನಿಗಂಟಿಗುವುದು ಬೆನ್ನಿಗಂಟಿಗುವುದು ಕಾಣಮಯ್ಯ ಎನ್ನ ಹೊಟ್ಟೆ ಬೆನ್ನಿಗೆ ಅಂಟಿಗುವುದು ಅಯ್ಯಯ್ಯೋ ಕಾಣಮ್ಮಯ್ಯಾಗ ಅಮ್ಮಯ್ಯ ನೀನು ಕಾಣಮಯ್ಯ ಅಮ್ಮಯ್ಯ ಕಾಣಮ್ಮಯ್ಯ ಉಸ್ಯಪ್ಪ ಎನ್ನ ಹೊಟ್ಟೆ ಬೆನ್ನಿಗಂಟಿಗುವುದು ಹಸಿವೆ 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 ಮಗಳೇ ಅಯ್ಯಯ್ಯೋ 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 ಓ ಮಗಳೇ ಎಲ್ಲಿಂದ ಬಂದ್ರಿ? ನಾವು ಹೊರಟಾಳಿಂದ ಬಂದದ್ದು ಮಗಳೇ. ಎಲ್ಲಿಂದ ಹೊರಟದ್ದು? ಊರಿಂದ. ಯಾವ ಊರಿಂದ? ಊರೇ ಇಲ್ಲ ಮಗ. ಮತ್ತೆ ಇದು ಮಗಳೇ, ಇದು ಮಗ ದೊಡ್ಡ ಮಗನ ಅಲ್ಲ ಗೋವಿಂದ. ಮಗಳೇ ಮಗಳೇ ಬೆನ್ನು ಹೊಟ್ಟೆಗೆ ಹೋಗಿದೆ. ಅದು ಹೇಗೆ? ಹಸಿವು ಜಾಸ್ತಿ ಇವತ್ತಿನ ಮಟ್ಟಿಗೆ. ಅರ್ಥಾಳ ಎಲ್ಲಿ ಹೋದರೂ ಹೋಗಿಲ್ಲ, ಎಲ್ಲಿ ಹೋದರೂ ಒಂದು ತುತ್ತು ನೀರು ಕೊಡುವವರಿಲ್ಲ, ಎಲ್ಲಿ ಹೋದರೂ ಒಂದು ತುತ್ತು ಅನ್ನಕ್ಕೆ ಇದಿಲ್ಲ.
ಹಾಗೆ ತಿರುಗಾಡುತ್ತಾ ಅಶನ ವಸನ ಬಿತ್ತು ಎನ್ನ ಕೊರೆಯೇ ಮಗಳ ನೀನು ಅಶನ ವಸನ ಬಿತ್ತು ಕೊರೆಯೇ ಉಸಿರು ನಿಂತ ಕೋಪ ತನಕ ಅಶನ ವಸನ ಬಿತ್ತು ಕೊರೆಯೇ ಅಶನ ವಸನ ಬಿತ್ತು ಕೊರೆಯೇ ಮಗಳ ನೀನು ಮಗಳೇ ಮಗಳೇ ಅಶನ ವಸನ ಬಿತ್ತು ಕೊರೆಯೇ ಉಸಿರು ನಿಂತು ಕೋಪ ತನಕ ಉಸಿರು ನಿಂತು ಕೋಪ ತನಕಾಗ ಎಸೆದು ಬಿಡಲೆ ನದಿಗೆ ಜಗವ ಎಸೆದು ಬಿಡಲೆ ನದಿಗೆ ಜಗವ ನಿಂತು ಹೋದರೆ ಉಸಿರು ನಿಂತು ಹೋದರೆ ಉಸಿರು ನಿಂತು ಹೋದರೆ ಉಸಿರು ನಿಂತು ಹೋದರೆ ಎನ್ನ ಎಸೆದು ಬಿಡು ನದಿಗೆ ಎನ್ನ ಎಸೆದು ಬಿಡು ಉಸಿರು ನಿಂತು ಹೋದರೆನ್ನ ಎಸೆದು ಬಿಡರೆ ಅಶನ ವಸನ ಬಿತ್ತು ಪೊರೆಯೇ ಮಗಳೇ ಮಗಳೇ ಓ ಏನಾಯ್ತು? ಒಮ್ಮೆ ಉದ್ವೇಗದಲ್ಲಿ ಹೇಳಿದೆ ಅಸನ್ನ ವಸನ ನಾ 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 ಇದು 60ರ ಸಂಭ್ರಮ ಈಗ ನನಗೆ ಅಷ್ಟೇನಾ? 60ರ ಸಂಭ್ರಮ ಹೌದು ಮಗಳೇ 60 ಈಗ ಇವತ್ತಿಗೆ ಶುರುವಾದಷ್ಟೇ ಮಗಳೇ ಊರಲ್ಲಿದ್ದರೆ 60ರ ಸಂಭ್ರಮ ಮಾಡಲಿಕ್ಕೆ ನೆರೆಗರೆಯವರು ದಾಂಪತ್ಯ ಎಲ್ಲ ಬರ್ತಾ ಇದ್ರು ನಾನು ಒಬ್ಬ ಬ್ರಾಹ್ಮಣ ಏನು ಮಾಡುವುದು ಇಲ್ಲಿ ನೀವು ಸಿಕ್ಕಿದೆಯಲ್ಲ ಉನ್ನತೆ ಸುಮಾರು ದಿವಸ ಆಯಿತು ಅಸನ ವಸನ ಏನಾದರೂ ಕೊಟ್ಟು ಕಳುಹಿಸು ಒಂದು ವೇಳೆ ಈ ಪ್ರದೇಶದಲ್ಲಿ ಅಸನ ವಸನ ಇಲ್ಲದಿದ್ರೆ ಒಮ್ಮೆಗೆ ದಮ್ಮು ಖಾಲಿ ಆಗ್ತದೆ ಮಗಳೇ ಒಮ್ಮೆಗೆ ಇದಾಯ್ತು ಆ ಹೊಳೆಗೆ ಬಿಸಾಡು ಇಲ್ಲ, ಇಲ್ಲಿ ನೂರಾರು ಜನರಿಗೆ ನಿತ್ಯ ಅಶನ ವಸನ ಎಲ್ಲ ಕೊಡ್ತೇವೆ. ಅನ್ನದಾನ ಉಂಟಾ? ಆದ್ರೆ ನಿಮಗೆ ಕೊಡ್ಬೇಕಿದ್ರೆ ನೀವು ಅಪರಿಚಿತರಲ್ವಾ? ನಾನು ಮುಖ ನೋಡಿ ಕೊಡ್ಬೋದಲ್ಲ? ನನ್ನ ಅಪ್ಪಯ್ಯ ಇದ್ದಾರೆ. ನಿನಗೂ ಅಪ್ಪ ಇದ್ದಾರಾ? ಹೌದು. ಅವರ ಒಪ್ಪಿಗೆಯನ್ನು ಪಡೆಯದೆ ನಾನು ಯಾವ ಕಾರ್ಯವೂ ಮಾಡುವಂತಿಲ್ಲ. ಅನ್ನದಾನಕ್ಕೆ ಒಪ್ಪಿಗೆ ಬೇಡ, ಬಳಸಿ ಕೊಟ್ಟರಾಯ್ತು. ಆದರೂ ಒಂದು ಮಾತು, ಅಪ್ಪಯ್ಯನನ್ನು ಕೇಳಿ ಬಿಡ್ತೇನೆ. ಇಲ್ಲೇ ಹತ್ತಿರದಲ್ಲಿ ಬಲ್ಲಮಲೆಯಲ್ಲಿದ್ದಾರಾ? ಅಪ್ಪಯ್ಯ, ಇಲ್ಲಿ ಒಬ್ರು ವೃದ್ಧ ಬ್ರಾಹ್ಮಣ ಬಂದಿದ್ದಾರಲ್ಲ? ಕರೆದೇನಮ್ಮ? ಹೌದು. ಯಾಕೆ? ವೃದ್ಧ ಬ್ರಾಹ್ಮಣರು ಬಂದಿದ್ದಾರೆ. ಏನಾಗ್ಬೇಕಂತೆ? ಅಶನ ವಸನ ಬೇಕಂತೆ. ಹಸಿವೆಯಿಂದ ಕಂಗಾಲಾಗಿದ್ದಾರೆ. ಈ ರೀತಿ ಬಸವಳಿದು ಬಂದ ವೃದ್ಧನ ಕಂಡು ಬಳಲಿ ಬಂದ ವೃದ್ಧನ ಕಂಡು ಆ ರಾಜ ಮಗಳಿಂಗೆ ಪೀಡ್ದ ನೆಲೆ ಬಾಲೆ ಈ 3 ವರ್ಷದ ವೃದ್ಧ 60 ವರ್ಷದ ವೃದ್ಧ 60 ವರ್ಷದ ವೃದ್ಧ ಇರಲಿ ನಿನಗಾಸರೆಯ ಎನ್ನುತ್ತಾ ಇರಲಿ ನಿನಗಾಸರೆಯು ಎನ್ನುತ್ತಾ ಆಗ ಎಲೆ ಬಾಲೆ ಈ ವೃದ್ಧ ನಿನಗಾಸರೆ ಎನ್ನಲು
ಬಂದ ಮೇಲೆ ಹಾ. ಎಲ್ಲರೂ ಸಂಸ್ಕಾರವಂತರಾಗಿದ್ದಾರೆ. ಹಾ ಯಾವ ಕಾರಣಕ್ಕೂ ಇತರರನ್ನು ಹಿಂಸಿಸುವುದಿಲ್ಲ. ಹಾ ಮದ್ಯಪಾನ ಬಿಟ್ಟಿದ್ದಾರೆ, ಹಾ ಮಾಂಸ ಭೋಜನವನ್ನು ವರ್ಜಿಸಿದ್ದಾರೆ, ಹಾ ಎಲ್ಲರೂ ಮನುಷ್ಯರಾಗಿದ್ದಾರೆ. ಹಾ ಇದಕ್ಕೆ ಕಾರಣ ಏನು ಗೊತ್ತಾ? ಹೇಳಿ. ನೀನಮ್ಮ. ಆಗಲಿ ಅಪ್ಪಾಜಿ. ಮಗಳೇ, ಹಾ ಮಲ್ಲಿ ಹಾ ವೃದ್ಧರು ಬಂದು ಹೌದು. ನಿನ್ನಲ್ಲೇನೋ ಬಿಡ್ತಾ ಇದ್ದಾರೆ. ಹಾ ಹಿರಿಯರನ್ನು ನಾವು ಗೌರವಿಸಿದ್ರೆ ಹಾ ದೇವರನ್ನು ಪೂಜಿಸಿದ ಫಲ ಪ್ರಾಪ್ತವಾಗ್ತದಂತೆ. ಹೌದಂತೆ. ಅಮ್ಮ, ಹಾ ನಿನ್ನ ಜೊತೆಯಲ್ಲೇ ಇರುವುದಕ್ಕೂ ನನಗೂ ಆಗುವುದಿಲ್ಲ. ಹೌದು. ಆಗಾಗ ನಮ್ಮವರ ಕಷ್ಟವನ್ನು ದೂರ ಮಾಡುವುದಕ್ಕೆ, ಹಾ. ಅವರ ಬೇಕು ಬೇಡಗಳನ್ನು ಪೂರೈಸುವುದಕ್ಕೆ ಹಾ. ನಾನು ಮನೆಯನ್ನು ಬಿಟ್ಟು ಅವರ ಜೊತೆಯಾಗಿ ಹೋಗ್ತೇನೆ. ಹಾ ಆದ ಕಾರಣ ಹಾ ಇವರ ಜೊತೆಯಲ್ಲಿ ನೀನಿದ್ರೆ ಹಾ ಬೇಸರವನ್ನು ಕಳೆಯಬಹುದಾಗಿದೆ. ಸರಿ. ಅವರ ಸೇವೆಯನ್ನು ನೀನು ಮಾಡಿದೆ ಅಂತಾದ್ರೆ ಹಾ. ದೇವರ ಸೇವೆಯನ್ನು ಮಾಡಿದಂತಹ ಪುಣ್ಯವು ನಿನಗೂ ಒದಗಿ ಬರ್ತದೆ. ಹಾ. ಆದ ಕಾರಣ ಅವರು ಏನು ಕೇಳ್ತಾರೋ ಹಾ. ಅದನ್ನೆಲ್ಲ ಸಕಾಲದಲ್ಲಿ ಕೊಟ್ಟು ಹಾ ಪುಣ್ಯ ಕಟ್ಟಿಕೋ. ಹಾ ಬದುಕಿ ಉಳಿದ್ರೆ ಈ ಮುದುಕ ಎಷ್ಟು ವರ್ಷ ಬದುಕ್ಯಾರು? 30. ಅಲ್ಲ ಸ್ವಾಮಿ, ಇನ್ನೂ 100 ವರ್ಷ ನೀವು ಬದುಕಬೇಕು. ಬೇಡಪ್ಪ, 30 ಸಾಕು ಇನ್ನು. ನಿಮ್ಮ ಆಶೀರ್ವಾದ ಆಗಲಿ. ಯಾವತ್ತೂ ನಮಗೂ ಬೇಕು. ಸದಾ ಇರ್ಲಿ, ಸದಾ ಇರ್ಲಿ. ನನ್ನ ಮಗಳು ಹೌದು. ನಿಮ್ಮ ಸೇವೆಯನ್ನು ಸದಾ ಮಾಡುತ್ತಾ ಆಗಲಿ. ದೇವರ ಗಂಟೆ ಮಾಡಿಸ್ತಾ ಉಂಟು. ಸ್ವಾಮಿ. ಆದಷ್ಟು ಬೇಗ ಸಿಗಲಿ. ಅದು ನಿಮಗೆ ಮಾತ್ರ ಕೇಳಿಸ್ತದೆ ಅಲ್ಲ ನನಗೆ ಕೇಳುತ್ತದೆ. ಸ್ವಾಮಿ, ದೇವರ ಕಡೆ ನಮ್ಮನ್ನು ನೀವು ಕೊಂಡೊಯ್ಯಿರಿ. ಆಗ್ಲಿ ಆಗ್ಲಿ. ನೀವು ತೋರಿದ ಪಥ ನಿರ್ದೇಶನವಂತೆ ನಾವು ಸಾಕ್ತೇವೆ. ಆಗ್ಲಿ. ಅಮ್ಮ, ಹಾ ನಿಮಗೆ ಜೇನು ಬೇಕು ಅಂತ ಹೇಳಿದ್ದೆ, ಹೌದಪ್ಪ. ಹಣ್ಣು ಬೇಕು ಅಂತ ಹೇಳಿದ್ರೆ ಹೌದು. ಅದನ್ನು ನಾನು ತರ್ತೇನೆ. ಅವರ ಸೇವೆಯನ್ನು ಮಾಡ್ತಾ ಇರ. ಚಬುಲ ಕಣ್ಣು ಉಂಟು, ಚಬುಲ ಕಣ್ಣು. ಸ್ವಾಮಿ, ಏನು ಬೇಕು ಅದನ್ನೆಲ್ಲ ಮಗಳು ಕೊಡ್ತಾಳೆ. 4 ಇರ್ಲಿ. ಕಿತ್ತಾಳೆ ಉಂಟು. ಯಾವ ಹಣ್ಣು ಬೇಕು ಪುನರ್ಪುಲಿ. ನೇರಳೆ ಹಣ್ಣು. ಅದೊಳ್ಳೆ, ಅದೊಳ್ಳೆ. ಎಲ್ಲ ಕೊಡ್ತಾಳೆ. ಏನಮ್ಮ ಹಾ. ಮತ್ತೇನೆ ಮುದುಕರು ಇವರು ಅವರ ಸೇವೆಯನ್ನು ಮಾಡುವುದಕ್ಕೆ ಆಗಲಿ ಅಪ್ಪ. ನಾಚಿಕೊಳ್ಬೇಡ. ಹಾ. ಸ್ವಾಮಿ, ಆಗಲಿ ಆಗಲಿ. ಮಗಳು ನಿಮ್ಮ ಜೊತೆ ಸಿಕ್ಕಿದ್ದನ್ನು ತಗೊಂಡು ಹೋಗ್ತೇನೆ. ಆಗ್ಲಿ. ಆಗಲಿ ಆಗಲಿ. ಅಪ್ಪಾಜಿ ಒಪ್ಪಿದ್ದಾರೆ. ಒಪ್ಪಿದ್ದಾರೆ. ನಿಮಗೆ ಆಹಾರ ತೆಕ್ಕೊಂಡು ಬರ್ತೇನೆ. ಆಗಲಿ. ಎಲ್ಲಿ ಕುಳಿತುಕೊಳ್ಳಲಿ? ಕೆಳಗೆ ಮೇಲೆ ಮೇಲೆ ಎನಲು ಪೇರುತ ವೃದ್ಧನಿಗೆ ಹಣ್ಣುಗಳು ಫಲ ತಂದು ಹಣ್ಣು ಗಂಪಲ ತಂದು ನೀಯುತ್ತಿರಲು ಆಗಲೇ ಮಗನೇ, ನಿನ್ನ ಸೇವೆ ಮುಖ್ಯ, ನಿನ್ನ ಸೇವೆ ಮುಖ್ಯ. ಮಜ್ಜಿಗೆ ಹುಡಿ ಆಗಲಿ. ಏನು ಬೇಕಿದ್ರು ತಗೊಳ್ಳಿ. ಏನು ಹೆದಲಿಕ್ಕಿಲ್ಲ. ಅವರಲ್ಲಿ ಎಷ್ಟು ಬೇಕಾದ್ರೂ ತಿನ್ನಿ ತಾತ. ಇವತ್ತಿನ ನೇರಳೆ ಹಣ್ಣಲ್ಲ, ಕೆಂಪಾಗಿದೆ. ಅದು ನಮ್ಮ ಕಾಡಲ್ಲಿ ವಿಶೇಷವಾಗಿ ಸಿಗುವಂತದ್ದು. ಇದು ತುಂಡು ನೇರಳೆ ಅಲ್ಲ. ಹೌದು. ಇದು ಚಬುಲ ಕಣ್ಣು ಅಲ್ಲ. ಇದು ಪುನರ್ಪುಲಿ ಅಲ್ವಾ? ಹೌದು. ಇದು ಕೇಪುಳ. ಇದು ಕದಳಿ. ಇದು ಗೊತ್ತಾಗ್ತದೆ ನನಗೆ, ಒಂದೊಂದು ಗೊತ್ತಾಗ ತಿನ್ಲಿಕ್ಕೆ. ತಿಂದು ಮುಗಿಸಳೆ. ಹಾ ಬೇಕಾದಷ್ಟು ತಿನ್ನಿ. ಬೇಕಾದಷ್ಟು. ಇವತ್ತು ನನ್ನ ಹೊಟ್ಟೆಗೆ ನಾಳೆ ಯಾರು ಕೊಡ್ತಾರೆ? ನಾಳೆಯೂ ಕೊಡುವ, ನಾಡಿದ್ದು ಕೊಡುವ. ನೀವು ಇಲ್ಲೇ ಇಟ್ಟುಕೊಂಡು ಆಯ್ತು. ನಮ್ಮೊಂದಿಗೆ ಇರಿ. ಅಲ್ಲಿ ಕುಳಿತುಕೊಳ್ಳು ಮಗಳೇ. ಹಾ ಸಂತಸವಾಯ್ತು ಎನಗೆ, ಸಂತಸವಾಯ್ತು, ಸಂತೋಷವಾಯ್ತು ಎನಗೆ. ಹೋಳಿಗೆ ಎನಗೆ ಸಂತಸವಾಯ್ತು ಎನಗೆ, ಸಂತಸವಾಯ್ತು ಎನಗೆ. ಹೋಳಿಗೆ ನನಗೆ, ಹಣ್ಣು ಗಂಪಲು ನನಗೆ, ಸಂತಸವಾಗಾಯ್ತು ಎನಗೆ. ಸಂತಸವಾಯ್ತು ನನಗೆ, ಕೇಳುವೆ ಅಂತರ್ಯದ ಬಗೆಗೆ.
ಕೇಳುವೆ ಅಂತರ್ಯದ ಬಗೆಗೆ ಆ, 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 ಸಂತಸವಾಯ್ತನಗೆ ಕೇಳುವೆ ಅಂತರ್ಯದ ಬಗೆಗೆ ಕೇಳುವೆ ಅಂತರ್ಯದ ಬಗೆಗೆ ಸಂತಸವಾಯ್ತು ಸಂತಸವಾಯ್ತು ಸಂತೋಷವಾಯ್ತು ಸಂತೋಷ ಬೇಳುವೆ ಅಂತರ್ಯದ ಬಗೆಗೆ ಬೇಳುವೆ ಅಂತರ್ಯದ ಬಗೆಗೆ ಸಂತಾಪ ಜನಗಳು ಅಂತಿಮವಾಗಿವೆ ಸಂತಾಪ ಜನಗಳು ಅಂತಿಮವಾಗಿವೆ ಅಂದ್ಕೊಂಡು ವರಿಸುತ್ತಾರೆ ಅಂತಿಮವಾಗಿರೆ ಗಂಟು ವರಿಸುತ್ತ ಕಾಂತೆ ನೀನಾಗು ಎನ್ನ ವರಿಸು ಹೊಟ್ಟೆ ತುಂಬಿದೆ ಸಂತೋಷವಾಯ್ತು ಅಂತರ್ಯ ಒಂದೊಂದು ಎನ್ನ ವರಿಸು ಎನ್ನ ವರಿಸು ಕಾಂತಿನಿ ನಾಗೆದೆ ಬಾಳೆ ಸಂತಸವಾಯ್ತು ಇಷ್ಟು ಸಮಯ ಆಯ್ತು ಇಲ್ಲಿಗೆ ಬಂದದ್ದಕ್ಕೆ. ಇವತ್ತು ನನ್ನ ಹೊಟ್ಟೆ ತುಂಬಿತು. ಆಗ ಕೊಟ್ಟದ್ದಲ್ಲ, ಆಗ ಕೊಟ್ಟದ್ದು ತಿಂದಿದ್ದೇನೆ. ಎಷ್ಟಿತ್ತು, ಇದು ಸಾಕಾಯ್ತು ನೋಡಿ. ಆ ಹೋಳಿಗೆ ಏನು, ಕುಂಡಲ್ಪುಲಿ ಏನು, ಚಬಲ ಕಣ್ಣೇನು, ಬೇರೆ ವಿಧ ಊಟದಲ್ಲಿ ನೋಡಿ ಅವರಿಗೆ ಸಂತೋಷವಾಯಿತು. ನನಗೆ ಅಂತ ಸಿಕ್ಕಿದ್ದಲ್ಲ ತಿನ್ನುವುದಲ್ಲ, ಆಗಲಿ ಗೆಳೆಗಾರಲ್ಲ ಒಟ್ಟಿಗೆ ಬಂದರೆ ಇಲ್ಲಿ ತಿನ್ನಿ. ಮಗಳೇ, ಇನ್ನು ಮಗಳೇ ಅಂತ ಸಂಬಂಧಿಸಿಲ್ಲ. ಯಾಕೆ ಬಹಳ ಸಂತೋಷವಾಗಿದೆ. ಅತಿಥಿ ಸತ್ಕಾರ ಒಳ್ಳೆಯದು ಮಾಡಿದೆ. ಹೊಟ್ಟೆ ತುಂಬಿದ್ದು ಗೊತ್ತಾಗ್ತಾ ಉಂಟು. ಹೊಟ್ಟೆ ತುಂಬಿದು ನಿಮ್ಮ ಕೆಲಸದಲ್ಲಿ ಗೊತ್ತಾಗ್ತಾ ಉಂಟು. ಮುನಿದು ಕುಪ್ಪಳಿಸುವ ಗೊತ್ತಾಗಿಲ್ಲ. ಇನ್ನು ಮಗಳೇ ಅಂತ ಹೇಳುದಿಲ್ಲ, ಹೊಟ್ಟೆ ತುಂಬಿತ್ತು. ಆದ್ರೆ ನನಗೆ ಇನ್ನು ಬೇಕು ಬೇಕು ಅಂತ ಆಗುತ್ತಾ ಉಂಟು. ಈಗ ಬೇಕಿದ್ದ ಪುನಃ ಬಡಿಸ್ತೇನೆ. ಅದಲ್ಲ, ಕೇಳೋದಿತ್ತಲ್ಲ. ಅದು ಬೇಕಾದ್ರೆ ಕಟ್ಟಿಕೊಂಡು ಕೊಂಡೋಗುತ್ತೇನೆ ಹೋಗುವಾಗ. ಅದಲ್ಲ, ಮತ್ತೆ ನನ್ನ ಅಂತರಂಗದಲ್ಲಿ ಇರುವ ವಿಷಯ ಅರುಹಲೆ ಹೇಳಿ. ಬೇರೆ ಏನಲ್ಲ, ಹಾ, ನನಗೆ ಮನಸ್ಸಾಗಿದೆ ಈಗ. ಏನಂತ? ಹ? ನಿದ್ದೆ ಮಾಡ್ತಾ ಇತ್ತು ಅಂತರಂಗ. ಹಾ. ಒಮ್ಮೆ ಸ್ಫುಟಗೊಂಡಿದೆ. ಹಾ, ಮಗಳೇ ಮಗಳೇ ಅಂತ ಹೇಳುದು ಬೇಡ. ಹಾ. ಓ ಕನ್ಯೆ, ಓ ತರುಣಾಮಣಿ, ಹಾ. ಓ ಕನ್ಯಾಕುಮಾರಿ. ಏನು? ಮಾತಿನ ದಾರಿ ಬದಲುತ್ತಾ ಇದೆ. ಇಲ್ಲ, ಅದು ತಿಂದ ರಭಸ ಅಲ್ವಾ? ಓ ಹಾಗೆ. ಹೌದು. ಇದು ನಿನ್ನಲ್ಲಿ ಬೇರೆ ಏನು ಅರುವುದಿಲ್ಲ. ಹಾ, ಹೇಳಿ. ನಿನ್ನನ್ನು ನನಗೆ ಈಗ ಭಯಕ್ಕೆ ಪ್ರಾರಂಭವಾಗಿದೆ. ಏನಪ್ಪ? ಭಯಕ್ಕೆ ಬೇರೆ ಅಪ್ಪನ. ಏನಪ್ಪ ಅದು? ಆಗಲಿ ತೊಂದರೆ ಇಲ್ಲ. ಅಪ್ಪನ ಸ್ಥಾನದಲ್ಲೇ ಇರೋರಲ್ವೇ? ಅದು 60 ಇದು 60 ನವ ಯುವಕ. ಹಾ. ಮತ್ತೆ ಇದು ಬೇರೆ ಏನಲ್ಲ, ಹಾ. ನೀನು ನನ್ನನ್ನು ಆದಷ್ಟು ಬೇಗನೆ ಓರೈಸಬೇಕಾಯ್ತು. ವೃದ್ಧನಾಗಿರುವನಿಂದ ತುದಿದಲ್ಲಿದೆ ಬುದ್ಧಿಯಾಯ್ತು ಅಮಮ. ಸತ್ತಿಲ್ಲದಂತೆ ಹೋಗು, ಸತ್ತಿಲ್ಲದಂತೆ ಹೋಗು, ಬುದ್ಧಿ ಮುಡಿಗೈವೆ ಸಾಗು. ಯಾಕೆ? ಸೊಂಡ, ಹಾ? ಮುದುಕ, ಹೊಲಸ, ಅಜ್ಜ. ಏನು? ಏನು? ಯಾರು? ಅಜ್ಜಯ್ಯ. ವಯಸ್ಸಾಗಿದೆ, ಬೇಡ, ನಿಮಗೂ ಇದೇ ರೀತಿ ಆಗುವುದು ಲೆಕ್ಕ ಹಾಕೊಳ್ಳಿ. ವಯಸ್ಸಾಗಿದೆ. ಹಾ. ಹೊಟ್ಟೆ ತುಂಬುವಾಗ ಬುದ್ಧಿ ಎಲ್ಲಿಗೋಯ್ತು? ಬುದ್ಧಿ ಭ್ರಮಣೆ ಆಯ್ತಾ? ಇತ್ತ ನೆತ್ತಿಗೇರಿತಾ ಹೇಗೆ? ಆಹಾ. ಆಹಾ. ಈಗ ನಾನು ಇದ್ದ ವಿಷಯ ಏನು? ಹೇಳಿದ್ದಲ್ಲ, ಈ ಏನಾಗ್ಬೇಕು? ಕಾಡಿನಲ್ಲಿ ಒಬ್ಬಳೇ ಇದ್ದೀಯಲ್ಲ ಅಂತ. ಹೌದು. ಅಪ್ಪ ತಿರುಗಾಟಕ್ಕೆ ಹೋಗಿದ್ದಾರೆ. ಅಪ್ಪ ತಿರುಗಾಟಕ್ಕೆ ಹೋದ್ರೆ? ನೀನು ನಮ್ಮ ಊರಿಗೆ ಒಂದು ಮದುವೆ ಆಗಿ ಇರು ಅಂತ ಹೇಳಿದ್ರು. ಓಹೋ, ಅದನ್ನು ನನ್ನ ಮದುವೆಯನ್ನು ನನ್ನ ಅಪ್ಪ ಮಾಡಿಸ್ತಾರೆ. ನೀವ್ಯಾರು? ನಾನು ಆದಷ್ಟು ಬೇಗ ಮದುವೆ ವರ. ನೀವು ಹೌದೌದು. ಇವತ್ತು ನಾಳೆ ಸಾಯ್ಲಿಕ್ಕೆ ಬಿದ್ದಿದ್ದೀರಿ. ಯಾರು ಹೇಳಿದ್ದು? ಸೌದಿ ಗಾಡಿಲಿಕ್ಕೆ ಇವ್ರು ನಿಮಗೆ ಹೋಗೋದಷ್ಟೇ. ಮದುವೆಯಾ? ಹಾ. ನಿಮಗೆ ಮದುವೆ ನನಗೆ ಮಾಡಿಸ್ತೇನೆ. ನೀನು ತಡ ಮಾಡಿ. ಹೋಗು
ಕುಮಾರನ ಕಂಡುವಲ್ಲಿಯೋ ತರುಣಿಗಾದುದು ಪೂರ್ವ ಜನ್ಮದ ಸ್ಮರಣೆ, ತರುಣಿಗಾದುದು ಪೂರ್ವ ಜನ್ಮದ ಸ್ಮರಣೆ. ಎರಗಿದಳು ಭಕ್ತಿಯಲಿ ಓಂ ಶರವಣ ಭವ ಶರವಣ ಭವಾಯ ನಮಃ. ದೇವನೇ ಶರಣು ಬಂದಿಗೆ, ಶರಣು ಬಂದಿಗೆ ಎನ್ನ ಪೊರೆಯೋ, ಶರವಣ ಎನ್ನ ಪೊರೆಯೋ ಮಹಾತ್ಮ. ಸುಬ್ರಹ್ಮಣ್ಯ, ಷಣ್ಮುಖ, ನೀನೇ ಇಲ್ಲಿ ಬಂದಿದ್ದೀಯಾ? ತಪ್ಪು ಮಾಡಿದೆ. ಅಯ್ಯೋ, ತಪ್ಪು ಮಾಡಿದೆ. ನಿನ್ನೆನ್ನ ಹೊಡೆದನಲ್ಲ, ಯಾಕೆ ಹೀಗಾಯಿತು? ಎಲ್ಲಿ ತಪ್ಪು ನಡೆಯಿತು? ನಾನು ಯಾಕೆ ಇಲ್ಲಿದ್ದೇನೆ? ಎದ್ದೇಳು ಎದ್ದೇಳು. ಏನಿದು ಕತೆ? ವಲ್ಲಿ ನನ್ನ ಮೊದಲ ಜನ್ಮ ನೆನಪಾಗುತ್ತಾ ಇದೆ. ಅಂದು ಆ ಪರ್ವತಾದ್ರದಲ್ಲಿ ನಿನ್ನನ್ನು ಕಂಡೆ. ಪರಿಸರೋಸಲು ನಿನ್ನಲ್ಲಿಗೆ ಬಂದೆ. ಅಂದು ನೀನು ಹೇಳಿದ್ದೇನು? ಭೂಮಿಯಲ್ಲಿ ಇನ್ನೊಮ್ಮೆ ಹುಟ್ಟಿ ಬಾ, ಅಂದು ನಾನು ವರಿಸುತ್ತೇನೆ. ಇಂದು ಬಂದಿದ್ದಿ, ನಾನು ಗುರುತು ಹಿಡಿಯದೇ ಹೋದೆನಲ್ಲ. ಅಯ್ಯೋ, ನನ್ನಿಂದ ತಪ್ಪಾಯಿತು. ವಲ್ಲಿ ಕ್ಷಮಿಸಿ ಬಿಡು. ಖಂಡಿತ ನಿನ್ನ ತಪ್ಪಿಲ್ಲ. ನಿನ್ನ ಹಿಂದಿನ ಜನ್ಮದ ಕಥೆಯು ನಿನಗೆ ಅರಿವಿಲ್ಲದ ಕಾರಣದಿಂದಾಗಿ ಅದು ನಾನು ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿಯೇ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದವನು. ನಿನ್ನ ತಪ್ಪು ಖಂಡಿತ ಹೌದೇ? ಹಿಂದಿನ ಜನ್ಮದಲ್ಲಿ ನಿನಗೆ ಮಾತನ್ನು ಕೊಟ್ಟ ಹಾಗೆ ಈ ಜನ್ಮದಲ್ಲಿ ನಿನ್ನನ್ನು ವರಿಸುವುದಕ್ಕಾಗಿಯೇ ನಾನು ಇಲ್ಲಿ ಬಂದಿದ್ದೇನೆ. ಹಾಗಿದ್ದರೆ ನಾವು ಈಗ ವರಿಸುವುದಕ್ಕೆ ಇದು ಸುಸಮಯವೇ ಅಥವಾ ಇದು ನಿರ್ವಿಘ್ನವಾಗಿ ನೆರವೇರುತ್ತದೆ? ನಿನ್ನ ರಕ್ಷಣೆಯನ್ನು ಮಾಡುವಂತಹ ನಿನ್ನ ಅಪ್ಪಯ್ಯ ಇದ್ದಾರೆ. ಹೌದು, ಅವರು ಮದುವೆ ಮಾಡಿ ಕೊಡುತ್ತಾರೆಯೇ? ಈ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವುದಕ್ಕೆ ಸಾಧ್ಯ ಉಂಟೇ ಹೇಳು? ಅದು ಬೇಡರಪ್ಪಯ್ಯ ಬರುತ್ತಾ ಇದೆ. ಅಮ್ಮಯ್ಯ ಬರುತ್ತಾ ಇದ್ದಾರೆ. ವಲ್ಲಿ ಹೆದರದಿರು, ಹೆದರದಿರು. ನೀನು ಒಳಗಿದ್ದಕ್ಕೋ ಇಲ್ಲಿ ಒಂದು ವೃಕ್ಷವಾಗಿ ನಾನು ಇಲ್ಲೇ ನಿಲ್ಲುತ್ತೇನೆ. ಆ ವೃಕ್ಷಕ್ಕೆ ಕಾವಲಾಗಿ ನನ್ನ ವಾಹನವಾದಂತಹ ಮಯೂರವನ್ನು, ಧ್ವಜದ ಚಿಹ್ನೆಯಾದಂತಹ ಕುಕ್ಕುಟವನ್ನು ನಿಲ್ಲಿಸುತ್ತೇನೆ. ಏನಾಗುತ್ತದೋ ನೋಡೋಣ.
ಭಾವೆಯ ಕುಕ್ಕುಡಧ್ವಜಂ ಎಂದು ಭಕ್ತರು ದೇವರನ್ನು ಆರಾಧಿಸುವುದರೊಂದಿಗೆ ನಮ್ಮನ್ನು ಆರಾಧಿಸುತ್ತಾ ಇದ್ದಾರೆ. ಹಾಗಿರುವಾಗ ದೇವರ ಸೇವೆಯನ್ನು ಮಾಡುವುದೇ ಈಗ ನಮ್ಮ ದೇವರು ಸುಗಂಧಯುಕ್ತವಾದ ವೃಕ್ಷವಾಗಿ ಮೈದೋರಿದ್ದಾರೆ. ವೃಕ್ಷದ ಬೇಡರ ಪಡೆಯಿಂದ ವೃಕ್ಷಕ್ಕೆ ಹಾನಿಯಾಗಲೂಬಹುದು. ವೃಕ್ಷದ ರಕ್ಷಣೆ ಹೊಣೆಯನ್ನು ನಮಗೆ ಒಪ್ಪಿಸಿದ್ದಾರೆ. ಹೌದು, ಅದುವೇ ನಮ್ಮ ಕರ್ತವ್ಯ. ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ಸಮಂಜಸವಾಗಿದೆ. ದುಷ್ಟ ರಕ್ಕಸನ ನಿಕೃಷ್ಟ ದೇಹದಿಂದ ರೂಪಾಂತರಗೊಂಡವರು ನಾವು. ಆದರೆ ದೇವರ ಸಾಮೀಪ್ಯದಿಂದ ನಾವು ಪುನೀತರಾದೆವು. ಶೂರ ಪದ್ಮಾಸುರನನ್ನು ಕುಮಾರಸ್ವಾಮಿಯು ಕೊಂದಾಗ ಆತನ ದೇಹದ ಖಂಡಗಳಿಂದ ನಾವು ಪಕ್ಷಿವರ್ಗದವರಾಗಿ ರೂಪಾಂತರಗೊಂಡೆವು. ನಾನು ಮಯೂರನೆಂದು ನೀನು ಗುಕ್ಕುಟನೆಂದು ಕರೆಯಲ್ಪಟ್ಟೆವು. ಆದರೆ ಕರುಣಾಮಯಿಯಾದ ಸ್ಕಂದ ನಮ್ಮ ಬಂಧುವಾದ. ನಾನು ಆತನ ವಾಹನವಾದರೆ ನೀನು ಧ್ವಜದ ಚಿಹ್ನೆಯಾದೆ. ಆವಾಗ ನಮ್ಮ ಹೆಸರು ಸೇರಿದಂತೆ ಕುಮಾರಸ್ವಾಮಿಯು ಮಯೂರ ವಾಹನನಾದ ಹಾಗೂ ಕುಟಧ್ವಜನಾದ. ಅಂತಹ ಮಹಾಮಹಿಮನ ಸೇವೆ ಮಾಡಿದರೆ ನಮ್ಮ ಜನ್ಮ ಪಾವನವಾಗುತ್ತದೆ. ಪ್ರಕೃತ ವೃಕ್ಷವಾಗಿ ರೂಪಾಂತರಗೊಂಡಿರುವ ಸ್ವಾಮಿಯ ರಕ್ಷಣೆ ನಮ್ಮ ಹೊಣೆ. ಬೇಡರ ಪಡೆಯಿಂದ ವೃಕ್ಷಕ್ಕೆ ಹಾನಿಯಾಗದಂತೆ ಕಾಪಾಡಬೇಕಾದದ್ದು ನಮ್ಮ ಕರ್ತವ್ಯ. ನಿರೀಕ್ಷೆಯಲ್ಲಿರೋಣ. ಎಣ್ಣೆಯಲ್ಲಿ ಬೇಯಿಸಿ ತಿಂದವರು ನಾವು. ಜೀವದಾಸೆ ಇದ್ದರೆ ಹೋಗು, ಇಲ್ಲವಾದಲ್ಲಿ ನಿನ್ನನ್ನು ಕೂಡ ತಿಂತೇನೆ.
ಬಿಟ್ಟೆ. ನಾನು ಕಣ್ಣನ್ನ ನಾನು ನಮ್ಮದಾಗಿ ಹೋದೆ. ಕಣ್ಣವರೇ ಕಂಡರೂ ಪರಾಂಬರಿಸಿ ನೋಡು. ನನ್ನವರು ಹೇಳ್ತಾ ಇದ್ದಂತಹ ಮಾತು, ವೃತ್ತನ ಸೇವೆಯನ್ನು ಮಾಡು. ಅವಕಾಶವನ್ನು ಕೊಟ್ಟವ ನಾನೇ. ವೃತ್ತ ಕೂಡಿಸ್ತಾ ಇಲ್ಲ. ಹಾಗಾಗ ಯುವಕನ ಜೊತೆ ಅಲೆಯಾಡುತ್ತಿರುವುದನ್ನು ನಾನು ಕಂಡಾರೆ ಕಂಡೆ. ಸರಸ ಮಾಡುತ್ತಿರುವುದನ್ನು ಕಿವಿಯಾರೆ ಕೇಳಿದೆ. ಹಾಗಿದ್ರೆ ವ್ಯಭಿಚಾರಕ್ಕೆ ಮನವೆಳೆಸಿದವಳು ನೀನು ಭ್ರಷ್ಟ. ಹೆಣ್ಣಾದವಳು ಮಾನವನ್ನು ಉಳಿಸಿಕೊಳ್ಳಬೇಕು. ಆದ ಕಾರಣವೇ ಅವಳನ್ನು ಮಾನಿನಿ ಹೀಗೆಂದು ಎಲ್ಲರೂ ಗೌರವ ಕೊಟ್ಟು ವಂದಿಸ್ತಾರೆ. ಮಾನವನ್ನು ಕಳೆದುಕೊಂಡವಳು ಜಾನೆ ಇವಳು, ಜಾನೆ ಇವಳು ತಂದ ಕಾರಣವ ಇದರಿಯುವ ಮಾರಿ ಗೌತಣ ವೀವೆ ತಾನೇನು ತಾಳಿ. ಬೇಡರ ನಾಯಕ ನಾನು. ಇನ್ನು ಮುಂದೆ ಊರಲ್ಲಿ ಮುಖ ಎತ್ತಿ ನಡೆಯದ ಹಾಗೆ ಮಾಡಿದ್ಯಾ? ನನ್ನ ಮಗಳಲ್ಲ, ನನ್ನ ಶತ್ರು, ಬದುಕಿ ಉಳಿಯಬಾರದು. ನಿನ್ನ ಸೊಲ್ಲ ಕಡೆದು ಮಾರಿ. ಕಾರ್ತಿಕೇಯನು ನಿಜ ರೂಪವ ತೋರಿ ವ್ಯಾಧನಿಂಗೆ, ಕಾರ್ತಿಕೇಯನು ನಿಜ ರೂಪದೋಳ್ ವ್ಯಾಧನಿಂಗೆ ಕಾಣಿಸಲೋ ಭಕ್ತಿಯಿಂದ ಅಡಿಗರಗಿ ಅಡಿಗರಗಿ ಅಡಿಗರಗಿನ ಧೀರ ವ್ಯಾಧರ ರಾಜ ಕೇಳು ಸುಜ್ಞಾನ ವಿದ್ಯೆ ಮಾರಿ ಇವಳಾರೆಂದು ತಿಳಿವೋ. ಅಪೂರಿ ಜಾಪವ ಗೊಂದಿದರೆಯೋಳು ಧೀರ ವ್ಯಾಧನ ಜನ್ಮ ಮಡಿಸಿ ತರ್ದಳಮಯ ರುದ್ರದೇ ಬಗೆ ಸುರ್ದರ ಪೊರೆಯಲು ಜನ್ಮ ವ್ಯಕ್ತಿಗೆ ಧೀರ ವ್ಯಾಧರ ರಾಜ ಕೇಳೋ. ಅಯ್ಯ ವ್ಯಾಧನೆ, ನಿನ್ನನ್ನು ಕಂಡಾಗಲೇ ದೇಹದಲ್ಲಿ ನಡುಕುಂಟಾಯಿತು. ಕೈಯಲ್ಲಿ ಹಿಡಿದಿರುವಂತಹ ಖಡ್ಗ ಜಾರಿ ಹೋಯಿತು. ದಿವ್ಯ ಪುರುಷ ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಾ ಇದೆ. ಯಾರಪ್ಪ ನೀನು? ಯಾರು? ಅಯ್ಯ ವ್ಯಾಧನೆ, ಏಳು ಮೇಲೆ ನೀನಾರು ಎನ್ನುವ ಅರಿವು ನಿನಗೆ ಇಲ್ಲದ ಕಾಲಕ್ಕೆ ಇಷ್ಟೆಲ್ಲ ದುಷ್ಟ ಪ್ರವೃತ್ತಿಯನ್ನು ಮಾಡಿದವನು ನೀನು. ಇದೋ ನಿನ್ನ ಅಜ್ಞಾನವನ್ನು ದೂರೀಕರಿಸಿ ಸುಜ್ಞಾನವನ್ನು ಹೊಂದಿದ್ದೇನೆ. ನೀನು ಯಾರು ಎನ್ನುವುದನ್ನು ಬಲ್ಲೆಯ. ಹಿಂದೆ ವಾಮನನಾಗಿದ್ದಂಥ ನಿನಗೆ ಕಣ್ವರಿಂದ ಶಾಪವೂ ಸಿಕ್ಕಿ ಈ ಭೂಲೋಕದಲ್ಲಿ ನೀನು ವ್ಯಾಧನಾಗಿ ಹುಟ್ಟಿದ್ದೀಯ. ಈ ತರುಣಿ ಬೇರಾರೂ ಅಲ್ಲ, ವಾಮನನ ಕಣ್ಣ ಹನಿಯಿಂದ ಹುಟ್ಟಿದಂತಹ ಸೌಂದರ್ಯವಲ್ಲಿ ಅಮೃತವಲ್ಲಿ ನಿನ್ನ ಮಕ್ಕಳು ಆ ಸೌಂದರ್ಯವಲ್ಲಿಯೇ ಈಗ ವಲ್ಲಿಯಾಗಿ ವ್ಯಾಧನ ಮಗಳಾಗಿದ್ದಾಳೆ. ನಾನಾರೆನ್ನುವುದನ್ನು ನೀನು ಬಲ್ಲೆಯ? ಆ ಪರಮೇಶ್ವರನ ಸುತನು ನಾನು. ಹರಕುಮಾರ ಸುಬ್ರಹ್ಮಣ್ಯನೆನ್ನುವ ಹಾಗೆ ನನ್ನ ಹೆಸರು. ಸ್ವಾಮಿ, ಆ ಸುರರನ್ನು ಕೊರೆಯುವುದಕ್ಕಾಗಿಯೇ ಸುರಸೇನಾನಿ ಎನಿಸಿಕೊಂಡವನು ನಾನು. ಷಣ್ಮುಖ ಸ್ವಾಮಿಯೇ, ಜಯತು ಸ್ಕಂದ, ಜಯತು ಜಯತು ಗೌರಿ ಕಂದ, ಜಯ ಜಯತು ಶ್ರೀ ಸ್ಕಂದ, ಜಯ ಗೌರಿ ಕಂದ. ಜಯತು ಷಡ್ಬದನ ಶ್ರೀ ಷಣ್ಮುಖನೇ, ಜಯತು ಷಡ್ಬದನ ಶ್ರೀ ಷಣ್ಮುಖನೇ. ಭಯ ವಿನಾಶನೆ ನಿನಗೆ ಜಯವೆನ್ನುತ್ತವೆರಗಿ, ಭಯ ವಿನಾಶನೆ ನಿನ್ನ ಅಡಿಗೆ ಎರಗಿ.
ದಯ ತೋರಿ ವಲ್ಲಿಯನು ವರಿಸು ನೀ ಹರಸು ದಯ ತೋರಿ ವಲ್ಲಿಯನು ನೀ ವರಿಸು ಹರಸು ವರಿಸು ಹರಸು ಜಯತು ಷಡ್ವದನ ಜಯ ಜಯತು ಜಯತು ಷಡ್ವದನ ಶ್ರೀ ಷಣ್ಮುಖನೆ ಜಯ ಜಯತು ಜಯ ಜಯದು 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 ಷಣ್ಮುಖನೇ ಜಯ ಜಯತು ಜಯ ಜಯತು ಜಯ ಜಯತು ಸಂತೋಷಾಧಿಕ್ಯವಾದಾಗ ಮಾತು ಮೌನವಾಗದಂತೆ ಓ ಷಡಾನನೇ ವ್ಯಾಧನೆ ಸ್ಕಂದನೆ ಶರವಣನೆ ಸುಬ್ರಹ್ಮಣ್ಯನೇ ಕುಮಾರಸ್ವಾಮಿಯೇ ನಿನ್ನ ದಿವ್ಯ ಪಾದಗಳಿಗೆ ಅನಂತ ಪ್ರಣಾಮಗಳು ತಂದೆ. ಹೇಳಯ್ಯ ಕಾರ್ಯ ಮತ್ತು ಕಾರಣ ವಿನಾದ್ವೈತ ಸಂಬಂಧವುಳ್ಳದ್ದು. ವಲ್ಲಿಯನ್ನು ಮಗಳಾಗಿ ಪಡೆದಿದ್ದೆ. ತಂದೆಯಾಗಿ ನನಗೊಂದು ಹೊಣೆ ಇದೆ. ಒಬ್ಬ ಚೆಲುವನಾದಂತಹ ಗಂಡನ್ನು ಆರಿಸಿ ಮದುವೆಯನ್ನು ಮಾಡಬೇಕು. ಆ ಚಂದವನ್ನು ಕಣ್ಣುಗಳಿಂದ ಕಾಣಬೇಕು ಅಂತ ಹಲವು ಕಾಲದಿಂದ ಹಂಬಲಿಸ್ತಾ ಇದ್ದೆ ತಂದೆ. ಆದ ಕಾರಣವೇ ಸಿಟ್ಟಿನಿಂದ ಆಕೆಯನ್ನು ಕೊಲ್ಲುವುದಕ್ಕೆ ನಾನು ಮುಂದಾದೆ. ಈ ಹೊತ್ತಿನಲ್ಲಿ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡಿದ್ಯ ಭಕ್ತಾಧಾರಕ ನೀನು. ಶಾಪದಿಂದ ನಾನು ವ್ಯಾಧನಾಗಿದ್ದೆ. ಮತ್ತೆ ನನಗೆ ದಿವ್ಯ ಜ್ಞಾನವನ್ನು ನೀಡಿದ್ದಿ. ಮತ್ತೆ ದಿವ್ಯ ಪದವನ್ನು ಸೇರುವುದಕ್ಕೆ ದಾರಿಯನ್ನು ತೋರಿಕೊಡಬೇಕು. ಜೊತೆಯಲ್ಲಿ ನನ್ನ ಮಗಳಾದಂತಹ ವಲ್ಲಿಯ ಕೈ ಹಿಡಿದು ಉದ್ಧರಿಸಬೇಕು ಅಂತ ಕೈ ಜೋಡಿಸಿ ನಿನ್ನನ್ನು ಪ್ರಾರ್ಥಿಸ್ತೇನೆ. ಅನುಗ್ರಹ ಮಾಡು ತಂದೆ, ಅನುಗ್ರಹ ಮಾಡು. ಖಂಡಿತವಾಗಿಯೂ ನಿನ್ನ ಮಗಳಾದಂತಹ ವಲ್ಲಿಯನ್ನು ನಾನು ವರಿಸುತ್ತೇನೆ. ಮಾತ್ರವಲ್ಲ, ಹಿಂದೊಮ್ಮೆ ಇವಳಿಗೂ ನಾನು ಮಾತನ್ನು ಕೊಟ್ಟವ. ಒಂದೊಂದು ಜನ್ಮದಲ್ಲಿ ನೀನು ಮನುಕುಲದಲ್ಲಿ ಹುಟ್ಟಿದವಾಗ ನಿನ್ನನ್ನು ವರಿಸುತ್ತೇನೆ ಎನ್ನುವ ಹಾಗೆ ಆ ಕಾಲ ಈಗ ಕೂಡಿ ಬಂದಿದೆ. ನೀನು ನಿಶ್ಚಿಂತೆಯಿಂದ ಇರು. ಸುಬ್ರಹ್ಮಣ್ಯ ಸ್ವಾಮಿ, ಈ ಜನ್ಮ ಸಾಕಾಯಿತು ಸ್ವಾಮಿ. ವಾಮನನಾಗಿದ್ದೆ, ಮತ್ತೆ ಕಣ್ಣು ಮಹರ್ಷಿಗಳಿಂದ ಶಾಪಕ್ಕೊಳಗಾಗಿ ವ್ಯಾಧನಾಗಿ ಬದುಕುತ್ತಾ ಇದ್ದೇನೆ. ಈ ಜನ್ಮ ಕೊನೆಗೊಳಿಸಿ ಮತ್ತೆ ಹರಿಯ ದಿವ್ಯ ಪಾದವನ್ನು ಸೇರ್ತೇನೆ. ಅನುಗ್ರಹ ಮಾಡಿ. ಸ್ವಾಮಿ, ವಲ್ಲಿಯಾದಂತಹ ನಿನ್ನನ್ನು ದೇವಸೇನೆಯನ್ನು ವರಿಸಿಯಾಗಿದೆ. ಹಾಗಿದ್ದರೆ ಇಲ್ಲಿ ತನಕ ಈ ಪರಪರ್ವತದಲ್ಲಿ ಉಳಿದವನು ನಾನು. ಇನ್ನು ಇಲ್ಲಿ ನಿಲ್ಲುವುದಲ್ಲ. ಯಾಕೆ ಗೊತ್ತೇ? ಹಿಂದೊಮ್ಮೆ ಗರುಡನ ಉಪಟಳವನ್ನು ತಾಳಲಾರದೆ ವಾಸುಕಿಯು ನನ್ನಪ್ಪನಾದಂತಹ ಶಿವನ ಮೊರೆ ಹೋದಾಗ ನನ್ನನ್ನು ಕಳುಹಿ ಆ ಗರುಡನ ಉಪಟಳದಿಂದ ವಾಸುಕಿಯನ್ನು ಮುಕ್ತಗೊಳಿಸಿದವ ನಾನು. ಆವಾಗ ಅವನಿಗೊಂದು ಮಾತನ್ನು ಕೊಟ್ಟಿದ್ದೇನೆ. ನೀನು ಎಲ್ಲಿ ನೆಲೆಯಾಗಿದ್ದೀಯೋ ಅಲ್ಲೇ ಬಂದು ನಿನ್ನೊಡನೆ ನಾನು ಕೂಡ ನಿಲ್ಲುತ್ತೇನೆ ಎನ್ನುವ ಹಾಗೆ. ಆ ಕಾರಣಕ್ಕಾಗಿ ಈ ಪರಪರ್ವತದಿಂದ ಕುಮಾರ ಪರ್ವತದ ಕಡೆಗೆ ತೆರಳಿ ಅಲ್ಲೇ ನಾನು ನೆಲೆಯಾಗುತ್ತೇನೆ. ಬ್ರಹ್ಮಜ್ಞಾನವನ್ನು ಪಡೆದು ಸುಬ್ರಹ್ಮಣ್ಯ ಎಂದೆನಿಸಿಕೊಂಡಂತಹ ನಾನು ಎಲ್ಲಿ ಇದ್ದೇನೋ ಆ ಕಾರಣಕ್ಕಾಗಿ ಅದು ಸುಬ್ರಹ್ಮಣ್ಯ ಎಂದು ಮುಂದೆ ತಿಳಿಯಲಿ. ಅಲ್ಲಿದ್ದುಕೊಂಡು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ